ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ವಡೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಸುಲಭವಾಗಿ ಮಾಡ್ಕೊಳ್ಳೋ ವಿಧಾನದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಉದ್ದಿನ ಬೇಳೆನ ನೆನೆ ಹಾಕೋತಿದ್ದೀನಿ. ಹಾಗೆಯೇ ಒಂದು 4 ಸ್ಪೂನಷ್ಟು ಅಕ್ಕಿನ ನೆನೆ ಹಾಕ್ಕೊಳ್ತೀನಿ. ಈ ಅಕ್ಕಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಇದನ್ನು ನೆನೆ ಹಾಕಿ ರಾತ್ರಿಯೇ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಆನಂತರ ಬೆಳಗ್ಗೆ ನೀರನ್ನ ತೊಳೆದು ಚೆಲ್ಲಿದ್ದೀನಿ. ಇವಾಗ ಇದಕ್ಕೆ ತೆಂಗಿನ ತುರಿ, ಇದು ಅಕ್ಕಿ ನೆಂದಿರೋದು, ತೆಂಗಿನ ತುರಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದಿನಬೇಳೆನ ನೋಡಿ ಇಷ್ಟು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಆನಂತರ ಕಟ್ ಮಾಡಿಟ್ಟಿರುವಂತಹ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ರುಬ್ಬಿದೆಯಾ ಅಂತ ನೋಡಬೇಕು ಅಂತಂದರೆ ಒಂದು ಬೌಲ್ಗೆ ನೀರು ಹಾಕ್ಕೊಳ್ಳಿ. ಅದ್ರ ಮೇಲೆ ಹಿಟ್ಟನ್ನು ಹಾಕಿದಾಗ ಅದು ತೇಲ್ತಾ ಇದ್ದರೆ ಮಿಕ್ಸ್ ಆಗಬಾರ್ದು, ನೀರಲ್ಲಿ ತೇಲ್ತಾ ಇದ್ದರೆ ಚೆನ್ನಾಗಿ ರುಬ್ಕೊಂಡಿದ್ದೀವಿ ಅಂತ ಅರ್ಥ. ಇವಾಗ ನಾನು ಕಟ್ ಮಾಡಿಟ್ಟಿದ್ದಂಥ ತುರಿದಿಟ್ಕೊಂಡಿರೋಂಥ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿದ ನಂತರ ಒಂದು ಕಡೆ ಕಾಯೋಕ್ಕೆ ಎಣ್ಣೆನ ಇಟ್ಕೊಂಡಿದ್ದೀನಿ ಮೊದಲೇ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ಕೈಯಲ್ಲಿ ಹಾಕೋದಕ್ಕೆ ಬರೋದಿಲ್ಲ ಅಂತಂದರೆ ಕಾಫಿ ಫಿಲ್ಟ್ರ್ ಮಾಡೋ ಅದರಲ್ಲಿ, ಕಾಫಿ ಸೋಸೋದ್ರಲ್ಲಿ ನಾವು ಹಾಕ್ಕೋಬೋದು. ಈ ರೀತಿ ರೆಡಿ ಮಾಡಿಕೊಂಡು ಎಣ್ಣೆ ಕಾದಾಗ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಂಡು ಈ ರೀತಿ ಉಲ್ಟಾ ಇಟ್ಕೊಂಡು ಟೀ ಸೋಸೋದ್ರಲ್ಲಿ ಈ ರೀತಿ ಇಟ್ಕೊಂಡು ಮಧ್ಯೆ ಹೋಲ್ನ ಮಾಡಿ ಎಣ್ಣೆಗೆ ಬಿಡೋದ್ರಿಂದ ಆರಾಮಾಗಿ ನಾವು ವಡೆಗಳನ್ನ ಎಣ್ಣೆಗೆ ಬಿಡ್ಬೋದು. ಇವಾಗ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡು ಮಧ್ಯೆ ಹೋಲ್ ಮಾಡಿ ಈ ರೀತಿ ಬಿಡೋದ್ರಿಂದ ಆರಾಮಾಗಿ ನಾವು ಎಣ್ಣೆಗೆ ವಡೆಗಳನ್ನ ಬಿಟ್ಕೋಬೋದು, ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ಎಣ್ಣೆಗೆ ಒಂದು 5ರಿಂದ 6 ವಡೆನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ತೀನಿ. ತುಂಬ ರುಚಿಕರವಾಗಿರುತ್ತೆ. ಹಾಗೆಯೇ ಒಳಗಡೆ ಮೃದುವಾಗಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅಕ್ಕಿ ಹಾಕಿರೋದ್ರಿಂದನಂತೂ ಕ್ರಿಸ್ಪಿನೆಸ್ಸು ಜಾಸ್ತಿಯಾಗಿರುತ್ತೆ. ನೋಡಿ, ಇನ್ನೊಂದು ಸಾರಿ ಅದೇ ರೀತಿ ಬೇಯೋದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದು ಮಧ್ಯಮ ಉರಿನಲ್ಲೇ ಬೇಯಿಸ್ಕೋಬೇಕು. ಹೆಚ್ಚಿಗೆ ಉರಿ ಹಾಕಿದ್ರೆ ಬೇಗ ಬೆಂದಂಗೆ ಅನಿಸುತ್ತೆ, ಒಳಗಡೆ ಹಿಟ್ಟಿಟ್ಟಂಗಿರುತ್ತೆ. ಹಾಗಾಗಿ ಮಧ್ಯಮ ಉರಿನಲ್ಲಿ ಬೇಯಿಸ್ಕೋಬೇಕು. ಈ ರೀತಿ ಆರಾಮಾಗಿ ನಾವು ವಡೆನ ಬೇಯೋದಕ್ಕೆ ಹಾಕೋಬೋದು ಈ ವಿಧಾನ ಅನುಸರಿಸೋದ್ರಿಂದ. ಈ ರೀತಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ತೀನಿ. ಈ ರೀತಿ ತಿರುವಾಕೊಳ್ತಾ 2 ಭಾಗದಲ್ಲೂ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ವಡೆ ರೆಡಿಯಾಗುತ್ತೆ. ಇದಾದ ನಂತರ ಮತ್ತೆ ಇನ್ನೊಂದು ಬಾರಿ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೆಯದೆ ಕಮೆಂಟ್ ಮಾಡಿ. ಧನ್ಯವಾದಗಳು.